ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲರೂ ಸೇರಿ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಇರುತ್ತೆ, ಯಾವ ಥರ ಎಂಜಾಯ್ ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀವಿ. ಲೆಟ್ಸ್ ಗೋ. ಇನ್ನೊಂದ್ಸರಿ ವಿಡಿಯೋ ಮಾಡಿಸ್ತಾಳೆ ಗಾಯ್ಸ್, ಕರ್ಮ. ನಮ್ಮ ಜರ್ನಿ ನಮ್ಮಮ್ಮ ಫ್ಯಾನ್ ಇದೆ ಅಂತ ಫುಲ್ ಖುಷಿ ಆಗೋದ್ರು. ಅಲ್ಲಿ ಡ್ರೈವರ್ ಅಂಕಲ್ ಕೇಳಿದ್ರೆ ಅದು ಫ್ಯಾನ್ ತರ ಅಷ್ಟೇ, ಫ್ಯಾನ್ ಎಲ್ಲ ಮಾಯ ನಮ್ಮಮ್ಮಂಗೆ. ನಮ್ಮಮ್ಮನ ಊರ್ಬಿ ಅದನ್ನ ಆರಿಸ್ತಾ ಇದ್ದಾರೆ. ಅಮ್ಮ ಸುಮ್ಮನೆ ನಾನೇ ಹೋಗ್ತೀನಿ. ಎಂತ ಅಮ್ಮ ಮಗಳು ಲವ್ ಸ್ಟೋರಿ ನೋಡಕ್ ಆಗ್ತಿಲ್ಲ. ಕಾಂಚು ಪೋಸ್ ಕೊಡ್ಬೇಕಂದ್ರೆ ತೆಗಿತಾಳೆ. 12:30 ಹೊಟ್ಟೆ ಸುತ್ತಿದೆ ಅಂತ ಎಲ್ಲರೂ ಸ್ವಲ್ಪ ಬೆಳಗ್ಗೆ ತಿಂಡಿನೂ ಅಲ್ಲ ರಾತ್ರಿ ಊಟನೂ ಅಲ್ಲ ಅನ್ನಂಗೆ ತಿನ್ನಕೊಂಡಿದ್ದಾರೆ ಗಾಯ್ಸ್. ನಾವು 12:30 ಇವಾಗ ಊಟ ಮಾಡ್ತಾ ಇದ್ದೀವಿ. ಮನೇಲಿ ತಿನ್ಕೊಂಬಂದು ಮತ್ತೆ ಹೊಟ್ಟೆ ಹಸಿವಾಗಿದೆ ಅಂತ ಮತ್ತೆ ತಿಂತಾ ಇದ್ದೀವಿ. ರೋಟಿ ಪನ್ನೀರ್ ತಗೊಂಡಿದ್ದೀವಿ ಎಲ್ಲ. ನಮ್ಮ ಕಾಂಚು ಮೇಡಮ್ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ ಅನ್ನಪೂರ್ಣೆ. ಮಾರ್ನಿಂಗ್ 6:15ಗೆ ನಾವು ಅಲ್ಲೋಗಿ ರೀಚ್ ಆದ್ವಿ. ಅದಾದಮೇಲೆ ಅಲ್ಲೇ ಫ್ರೆಶ್ ಅಪ್ ಆಗೋಕ್ಕೆ ಜಾಗ ಇತ್ತು. ಅಲ್ಲೇ ಫ್ರೆಶ್ ಅಪ್ ಆಗಿ ಬೋಟ್ ಬುಕ್ ಮಾಡಿಕೊಂಡು ಹೋದ್ವಿ. ನಾವಿವತ್ತು ಶರಾವತಿ ಬ್ಯಾಕ್ ವಾಟರ್ ಅಲ್ಲಿ ಬೋಟಿಂಗ್ ಮಾಡ್ತಾ ಇದೀವಿ. ವ್ಯೂಸ್ ಅಂತೂ ಸಕ್ಕತ್ತಾಗಿದೆ, ನೀವು ಎಂಜಾಯ್ ಮಾಡಿ. ಹೊನ್ನಾವರದಲ್ಲಿ ಬೋಟ್ ಮೇಲೆ ಅಪ್ಪು ಸರ್ ಫೋಟೋ ನೋಡಿ ತುಂಬ ಖುಷಿ ಆಯಿತು. ಒಂದು ಪವರ್ ಬಂದಂಗಾಯಿತು. ಹಾಯ್ ಗಾಯ್ಸ್, ನಾವು ಶರಾವತಿ ಬ್ಯಾಕ್ ವಾಟರ್ನ ನೋಡ್ಕೊಂಬಂದ್ವಿ. ಇವಾಗ ಅಪ್ಸರಕೊಂಡ ಫಾಲ್ಸ್ ಹತ್ರ ಇದ್ದೀವಿ. ಹೇಗಿದೆ ನೋಡ್ಕೊಂಬರೋಣ ಬನ್ನಿ. 100 ಸ್ಟೆಪ್ಸ್ ಇದೆಯಂತೆ ಗಾಯ್ಸ್. ಬೇಗ ಇಳಿಬೇಕು, ಇಲ್ಲಾಂದರೆ ಎಲ್ಲ ಹೊಡೆದಾಕ್ಬಿಡ್ತಾರೆ. ಬನ್ನಿ. ಆ್ಯಕ್ಚುಲಿ ಗಾಯ್ಸ್ ಬೇಸಿಗೆ ಅಲ್ವಾ, ಎಲ್ಲೂ ನೀರಿಲ್ಲ. ನಾವು ಮಳೆ ಆಗಿದೆ ಅಂತ ಬಂದ್ವಿ. ಬಟ್ ಇಲ್ಲಿ ಬಂದು ನೋಡಿದ್ರೆ ಸ್ವಲ್ಪ ಬರ್ತಿದೆ ನೀರು, ಅಷ್ಟೊಂದಿಲ್ಲ. ಬಟ್ ಇನ್ನೂ ಜಾಸ್ತಿ ಬೀಳ್ತಾ ಇದ್ರೆ ಒಳ್ಳೆ ವ್ಯೂ ಇರೋದು. ಬಟ್ ಇಷ್ಟನ್ನೇ ಎಂಜಾಯ್ ಮಾಡ್ತೀವಿ. ಖುಷಿಗೆ ನಮ್ಮ ಬಾಬಾ ಅಂಕಲ್ ಈಗ ತೆಗಿತಾ ಇದ್ದಾರೆ ನೋಡಿ. ಕಮಾನ್ ಬಾಬಾ ಅಂಕಲ್. ಈ ಗರ್ಲ್ಸ್ ಎಲ್ಲಾದ್ರೂ ಫೋಟೋಶೂಟ್ ಬಿಡಲ್ಲ ಅನ್ನೋದಕ್ಕೆ ಇದೇ ರೀಸನು. ನೀರಿಲ್ಲ ಅಂದ್ರೂ ಅಲ್ಲಿ ನೋಡಿ ಫುಲ್ ನಮ್ಮ ಗರ್ಲ್ಸ್ಗೆ ಫೋಟೋಶೂಟ್ ನಡೆಸ್ತಾನೆ ಇದೆ.
ಅಟ್ಯಾಕ್ ಗೈಸ್. ಇಳ್ಕೊಂಬಂದ್ಬಿಟ್ವಿ ಗೈಸ್, ಮತ್ತೆ ಎತ್ಕೊಂಡು ಕ್ಯೂರಿಯಾಸಿಟಿಲಿ ಇಳ್ಕೊಂಬಂದ್ಬಿಟ್ವಿ ಗೈಸ್. ಈಗ ಹತ್ತದಿದೆಯಲ್ಲ ಮೆಟ್ಲ ಭಾರಿ ಕಷ್ಟ. ಮೊದಲೇ ಮನಸ್ಸು ಭಾರ ಆಗಿದೆ, ಅದಕ್ಕೋಸ್ಕರ ಹತ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಇವಾಗ ನೆಕ್ಸ್ಟು ತಲೆ ಬೇರೆ ಸುತ್ತ. ಇದಾದ್ರೆ ಕ್ಯಾಚ್ ಹಿಡ್ಕೊ ಕ್ಯಾಚ್. ಓಕೆ ಡನ್. ನಾನಿರುವುದೇ ನಿನಗ. ಓಕೆ ಬಾಯ್ ಹೇಳೋಣ. ಬಾಯ್ ಬಾಯ್. ಇನ್ನೊಂದು ಸರಿ ಚೆನ್ನಾಗಿ ಡಿಸಪಾಯಿಂಟೆಡ್ ಪ್ಲೇಸ್ ಅಂತಂದ್ರೆ ಇದೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ದ ಪ್ಲೇಸ್ ಅಂದ್ರೂ ಇದೇನೆ. ನೀರಲ್ಲೆಲ್ಲ ಆಟ ಆಡಬೇಕು ಅನ್ಕೊಂಡು ಬಂದ್ವಿ. ಎಸ್, ನಾವು ಯಾವತ್ತೂ ಫಾಲ್ಸಲ್ಲಿ ಆಟ ಆಡಲಿಲ್ಲ, ಬೀಚಲ್ಲಿ ಸಕ್ಕತ್ತಾಗ್ಬಿಟ್ಟಿದ್ದೀವಿ. ಅದಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದ್ವಿ. ನೋಡಿದ್ರೆ ಇದು ಫ್ಲಾಪ್ ಸ್ಟೋರಿ ಆಗೋಯ್ತು. ಇವಾಗ ನೆಕ್ಸ್ಟ್ ಅಪ್ಸರಕೊಂಡ ಬೀಚ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹತ್ತದಿದೆಯಲ್ಲ ಭಾರಿ ಕಷ್ಟ. ಫುಲ್ಲು 100 ಮೆಟ್ಲು ಅಂತಂದ್ರು, ಇಲ್ಲೇನು ಒಂದು 10 ಮೆಟ್ಲು ಹತ್ತದಂಗೆ ಆಗಿಲ್ಲ. ಬೇರೆ ಕಡೆ ಎಲ್ಲ ಹೆಂಗಿರುತ್ತೆ ಅಂದ್ರೆ ಫಸ್ಟ್ ಹತ್ತೀವಿ, ಆಮೇಲೆ ಇಳಿಯೋದು ಈಸಿ ಆಗುತ್ತೆ. ಇದು ಅಂಡರ್ ಗ್ರೌಂಡ್ ಅಲ್ಲಿ ಇದೆ, ಅದಕ್ಕೋಸ್ಕರ ಫಸ್ಟ್ ಇಳಿತೀವಿ, ಆಮೇಲೆ ಹತ್ತೀವಿ. ಏನ್ ಮಾಡ್ರು ಹತ್ತೋದು ಇಳಿಯೋದು ಇದ್ದಿದ್ದೆ ಅಲ್ವಾ ಗಾಯ್ಸ್. ಇದು ನೋಡಿ ತುಂಬಾ ಶಾಕಿಂಗ್ ನ್ಯೂಸ್ ಆಗೋಯ್ತು. ಪ್ರೀ ವೆಡ್ಡಿಂಗ್ ಶೂಟಿಗೆ 500 ರೂಪೀಸ್, 600 ರೂಪೀಸ್ ಅಂತಂದ್ರೆ ಧಾರಾವಾಹಿ ಮತ್ತು ಚಲನಚಿತ್ರಗಳಿಗೆ 6000 ರೂಪಾಯಿಗಳು. ಇಷ್ಟೊತ್ತು ಬಂದು ಮಾಡ್ಕೊಂಡು ಹೋಗೋದು. ನೀರಂತೂ ಇಲ್ಲ ಈ ಕಾಲದಲ್ಲಂತೂ ಯಾರು ಬರಕೋಬೇಡಿ. ನೆಕ್ಸ್ಟ್ ಟೈಮ್ ಬನ್ನಿ. ಇನ್ನೆಲ್ಲ 10 ರೂಪೀಸ್ ಇದೆ. ಮೊದಲೇ ಸೂಚನೆಗಳು ಹಾಕ್ತಿದ್ದಾರೆ, ಯಾರು ಮತ್ತೆ ಕೇಳಬಾರ್ದು ಅಂತಂದ್ಬಿಟ್ಟು. ಸಖತ್ತಾಗಿದೆ ಇದು ಮಾತ್ರ. ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಇದು ಈ ಕಾನ್ಸೆಪ್ಟ್ ಮಸ್ತಾಗಿದೆ. ತುಂಬಾ ದಣಿದು ಕೂತಿದೆ. ನೀನ್ ಕೆಳಕ್ ಹೋಗಿರ್ತೀಯ ಅಷ್ಟೇ. ಪಾಪ ಎತ್ಕೊಂಡು ಹೋಗಿ ಬನ್ನಿ ಪಾಪ. ಬಾಬು ಅಂಕಲ್ ಲಕ್ಷ್ಮಿ ಆಂಟಿನ ಎತ್ಕೊಂಡು ಹೋಗ್ತಾರೆ. ನಮ್ಮ ಪಪ್ಪ ನಮ್ಮ ಅಮ್ಮನ ಎತ್ಕೊಂಡು ಹೋಗ್ತಾರೆ. ಏನ ಅಲ್ಲ, ನಮ್ಮ ಅಮ್ಮಂಗೆ ನಮ್ಮ ಅಪ್ಪನ ಮೇಲೆ ಪ್ರೀತಿ ಇದೆ, ನಮ್ಮ ಅಮ್ಮನೇ ಎತ್ಕೊಂತಾರೆ ನಮ್ಮ ಅಪ್ಪನ. ಓಕೆ ಬಾಯ್. ನೆಕ್ಸ್ಟ್ ಪ್ಲೇಸಿಗೆ ಹೋದಾಗ ಮಾಡಿ. ಹೆವಿ ಶೆಕೆ ಇದೆ ಅಂತ ಜ್ಯೂಸ್ ತಗೊಂಡು ಅಪ್ಸೆಟ್ ಅಲ್ಲಿ ಜ್ಯೂಸ್ ಕುಡಿತಾರೆ. ಹೆವಿ ಶೆಕೆ ಹತ್ತು ವರ್ಷ ಹೆಂಗೈತೆ ಅಂತ. ಹತ್ತದಾಗಿದೆ. ಗೈಸ್, ನಾವಿವಾಗ ಅಪ್ಸರಾ ಬೀಚಲ್ಲಿ ಇದ್ದೀವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ. ಹಾರ್ಟ್ ಶೇಪ್ ಎಲ್ಲ ಇದೆ. ಫೋಟೋ ಶೂಟಿಂಗ್ ಚೆನ್ನಾಗಿದೆ ಅನ್ಸುತ್ತೆ. ಬನ್ನಿ ಹೋಗೋಣ, ನೋಡೋಣ. ಆಟ ಆಡಬೇಕು ಅನ್ಸಿದ್ರೆ ಆಟ ಆಡೋಣ, ಇಲ್ಲ ಅಂದರೆ ಸ್ವಲ್ಪ ಮಸ್ತ್ ಮಾಡಿಕೊಂಡು ರೀಲ್ಸ್ ಮಾಡ್ಕೊಂಡು ವಾಪಸ್ ಬರೋಣ. ಸಖತ್ತಾಗಿದೆ ವೈಟ್ ಸ್ಯಾಂಡ್. ಅಂದರೆ ಇದರಲ್ಲಿ ಉಪ್ಪು ಕಮ್ಮಿ ಅಂತ ಹೇಳ್ತಾ ಇದ್ದಾರೆ ಈ ನೀರಲ್ಲಿ. ಅದಕ್ಕೋಸ್ಕರ ಆಟ ಆಡೋದೇ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ಕೊಂಡಿದೀವಿ. ನೋಡೋಣ. ಅಲೆಲ್ಲ ಫುಲ್ ಜೋರ ಬರ್ತಾ ಇದೆ. ಈ ಬಿಸಿಲು ಗಾಯ್ಸ್, ಏನು ಬಿಸಿಲು ಅಂತೀರ, ಕಾಲಲ್ಲ ನೋಡಿ. ಕ್ಯಾಮ್ರಾದಲ್ಲಿ ಹೆಂಗ್ ಬರ್ತಿದ್ಯೋ ಗೊತ್ತಿಲ್ಲ. ಕಣ್ಣಿಗಿಂತ ದೊಡ್ಡ ಕ್ಯಾಮ್ರಾ ಯಾವುದೂ ಇಲ್ಲ. ಕಣ್ಣಿಗೆ ಮಾತ್ರ ಸೂಪರಾಗಿ ಕಾಣ್ತಾ ಇದೆ. ಐ ಥಿಂಕ್ ಆ ಮರ ಇಂಟ್ರೆಸ್ಟಿಂಗ್ ಆಗಿದೆ. ಅಲ್ಲೊಂದು 2 ಫೋಟೋ ತಗೊಂಡ್ಬಿಡೋಣ. ಇಲ್ಲಿ ಮಾತ್ರ ನೀರು ತುಂಬಾ ಜೋರಾಗಿ ಬರ್ತಾ ಇದೆ. ಅಲೆಗಳು ನೋಡಿ ಎಷ್ಟು ದೊಡ್ಡದಾಗಿ ಬರ್ತಾ ಇದೆ. ನೈಸ್, ತುಂಬಾ ತಣ್ಣಗಿದೆ. ಗೈಸ್, ಈ ಬೀಚಿಗೆ ಬಂದೆ ಅಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಚಾಪ್ಲಿಂಗ್ ಕೈಲಿ ಹಿಡ್ಕೊಂಡು ಓಡಾಡ್ತೀವಿ. ಇವ್ರು ಹಾಕೊಂಡು ಬರ್ತಿದ್ದಾರೆ ಗೈಸ್. ಸ್ಲಿಪ್ಪರ್ ಗಲೀಜಾಗುತ್ತೆ ಅಂತ ಕೈಲಿ ಹಿಡ್ಕೊಂಡ್ ಬರ್ತಿದ್ದೀನಿ. ಸುಡ್ತಾ ಐತೆ ಯಪ್ಪ. ಕಾಂಚು ತೋರಿಸ್ತೀನಿ ತಡಿ. ನೋಡಿ ಗೈಸ್, ಕಾಲು ಸುಡ್ತಿದೆ ಅಂತ ಸ್ಲಿಪ್ಪರ್ನ ಕೈಲಿ ಹಿಡ್ಕೊಂಡು ಅಲ್ಲೊಂದು ವುಡ್ಡಿತ್ತು, ಅದ್ರ ಮೇಲೆ ನಿಂತ್ಕೊಂಡು ರೀಲ್ಸ್ ಮಾಡ್ತಿದ್ದಾಳೆ. ಇಂಥ ರೀಲ್ಸ್ ಹುಚ್ಚಿನ ಎಲ್ಲಾದರೂ ನೋಡಿದ್ದೀರಾ ನೀವು? ಮರಳು ತುಂಬ ಬಿಸಿ ಇತ್ತು, ಕಾಲು ತುಂಬ ಸುಡ್ತಾ ಇತ್ತು, ಅದಕ್ಕೆ ಓಡೋಗ್ತಾ ಇದ್ದೆ. ಅಣ್ಣ, ಇದು ನೈಟ್ ಲೈಟಿಂಗ್ಸ್ ಇರುತ್ತಾ ಇಲ್ಲಿ?
ಲೈಟಿಂಗ್ಸ್ ಎಷ್ಟೋ ತನಕ ಇರುತ್ತೆ? 9-10 ಗಂಟೆನಾ? ಓಕೆ, ಥ್ಯಾಂಕ್ ಯು ಗಾಯ್ಸ್. ಇವಾಗ ನಾವು ಎಕೋ ಬೀಚ್ ಹತ್ರ ಇದ್ದೀವಿ. ಅಲ್ಲಿ ಆಟ ಆಡಲಿಲ್ಲ, ಇಲ್ಲಿ ಆಟ ಆಡೋಣ ಅಂತ ಬಂದಿದ್ದೀವಿ. ಫುಲ್ ಎಲ್ಲ ಡ್ರೆಸ್ ಎಲ್ಲ ಫುಲ್ ಚೇಂಜ್ ಮಾಡ್ಕೊಂಡು ಆಟ ಆಡಬೇಕು ಅಂತ ಫಿಕ್ಸ್ ಆಗಿ ಬಂದಿದ್ದೀವಿ. ಬನ್ನಿ ಆಟ ಆಡೋಣ. ಬಿಸಿಲು ಗಾಯ್ಸ್, ಆಟ ಆಡ್ಬೇಕು ಅನ್ನಿಸ್ತಿದೆ, ಬಟ್ ಎಂಜಾಯ್ ಮಾಡೋಕ್ಕೆ ಬಂದಿರೋದಲ್ಲ, ಎಂಜಾಯ್ ಮಾಡಿ. ಮೂರು ಜನ ದೋಸ್ತಿಗಳು ಹೆಂಗ್ ಹೋಗ್ತಾ ಇದಾರೆ ನೋಡಿ. ಹೇಳಿದ್ರೆ ಕೇಳಲಿಲ್ಲ, ಸ್ಲಿಪ್ಪರ್ ಹಾಕೊಂಬರ್ಲಿಲ್ಲ. ಈಗ ಓಡೋಗ್ತಿದ್ದಾಳೆ ಸ್ಲಿಪ್ಪರ್ ಹಾಕೊಂಬರಕ್ಕೆ. ಹೋಗ್ ಹಿಂಗೆ ಮಾಡಿ. ನಾನೇ ಹೊಸ ಹೆಸರು ಕೊಟ್ಟಿದ್ದೀನಿ ನಮ್ಮ ಫ್ರೆಂಡ್. ಆ್ಯಕ್ಚುಲಿ ಇದಕ್ಕೆ ಕಣ್ಣು ಮೂಗು ಬಾಯೆಲ್ಲ ಬರ್ತಿದ್ದೀನಿ, ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ. ಇಲ್ಲೆಲ್ಲೂ ಕಪ್ಪೆ ಚಿಪ್ಪೆ ಸಿಗಲಿಲ್ಲ. ಸ್ಮೈಲ್ ಪ್ಲೀಸ್. ಓಕೆ, ನೀರಲ್ಲಿ ಆಟ ಆಡಬೇಕು. ಫೋನ್ ಇದ್ರೆ ಆಟ ಆಡೋಕ್ಕಾಗಲ್ಲ. ಇಟ್ಬಿಟ್ಟು ಬಂದು ಚೆನ್ನಾಗಿ ಮಜಾ ಮಾಡ್ತೀವಿ. ಪ್ಲಸ್ ಬೀಚಲ್ಲೆಲ್ಲ ಆಟ ಆಡಿಕೊಂಡು ಫ್ರೆಶ್ ಅಪ್ ಆಗಿ ಮ್ಯಾಂಗ್ರೋವ್ಸ್ ಫಾರೆಸ್ಟಿಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಬ್ರಿಡ್ಜಲ್ಲಿ ಸ್ವಲ್ಪ ಹೊತ್ತು ನಡ್ಕೊಂಡು ಬಂದಾದಮೇಲೆ ನಿಮಗೆ ಈ ಜೋಕಾಲಿ ಸ್ಪಾಟ್ ಸಿಗುತ್ತೆ. ನೀವು ಅಲ್ಲಿ ಫೋಟೋ ಶೂಟ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಇಲ್ಲಿ ಬೋಟಿಂಗ್ ಇರುತ್ತೆ. ಅದು ನಾವು ಬೋಟಿಂಗ್ ಹೋಗ್ತಾ ಇಲ್ಲ, ಆಲ್ರೆಡಿ ಒಂದು ಕಡೆ ಹೋಗಿ ಬಂದ್ವಲ್ಲ, ಅದಕ್ಕೋಸ್ಕರ ಬೋಟಿಂಗ್ ಇರುತ್ತೆ. ಫಾಸ್ಟೆಸ್ಟ್ ರೈಡ್ ಅಂತ ಹೇಳಿದ್ದಾರೆ. ನೀವು ಅದನ್ನು ಕೂಡ ಹೋಗ್ಬೋದು. ಇದೆಲ್ಲ ಒಂದು ಕಡೆ ಗಾಡಿನ ನಿಲ್ಲಿಸಿ ನೋಡಿ ಗಾಯ್ಸ್, ಎಂತ ಅಮ್ಮಂದಿರು ಹೋಟ್ಲಲ್ಲಿ ಎಲ್ಲಾರ ಕೊಡ್ಸೋದ್ಬಿಟ್ಟು ಚಿತ್ರಾನ್ನ ಮಾಡಿ ಇಲ್ಲೂ ತಿನ್ನಿಸ್ತಾರೆ. ಬಂದಿತ್ತಾವೆಲ್ಲ ಚಿತ್ರಾನ್ನ ತಿನ್ಬಿಟ್ಟು ವೇಸ್ಟ್ ಆಗುತ್ತೆ. ಮಕ್ಳಿಗೆ ಏನ್ ಗೊತ್ತಾಗುತ್ತೆ? ಮನೆ ಊಟ ಆರೋಗ್ಯ ಒಳ್ಳೇದು ಅಂತ ಬೆಳಗ್ಗೆ ಅಲ್ಲೆಲ್ಲಾರು ಇಡ್ಲಿ ಕೊಡ್ಸಿದ್ರೆ ಅರ್ಧ ಇಡ್ಲಿ ತಿಂದು ವೇಸ್ಟ್ ಮಾಡಿದ್ವಿ. ಇಡ್ಲಿ ಚೆನ್ನಾಗೇ ಇರಲಿಲ್ಲ. ಓಕೆ ಗಾಯ್ಸ್, ನೆಕ್ಸ್ಟ್ ಈಗ ಊಟ ಮಾಡಿಕೊಂಡು ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ಹೋಗೋಣ. ಅಲ್ಲಿ ವಿಡಿಯೋ ಮಾಡಾಕ್ತೀನಿ. ಸ್ವಲ್ಪ ಏನೇನು ಪ್ರಾಬ್ಲಮ್ಗಳೆಲ್ಲ ಆಗ್ತಾ ಇದೆ. ಎಲ್ಲ ಕಡೆ ಜಗಳ ಆಡ್ಕೊಂಬಂದಿದೆ. ಆಮೇಲೆ ಹೇಳ್ತಿರೋದು ನೋಡಿ ಫ್ರೆಂಡ್ಸ್, ಹಳಸ್ನೆಂಟು ತಂದಿದ್ರು, ಕುಯ್ಕೊಂಡು ಅದೊಂದು ತಿಂತಾ ಇತ್ತು. ಹೊಟ್ಟೆ ಸುಟ್ಟು ಏನು ಮಾಡೋಕ್ಕಾಗಲ್ಲ. ನ್ಯಾಚಕ್ಕೂ ತಂದಿದ್ದ ಗೋಡಂಬಿ ಹಣ್ಣು ಸಿಕ್ಕಿದೆ, ಕೆಚ್ಚಿ ನೋಡೋಣ ಬನ್ನಿ. ಕಟ್ ಮಾಡು. ಗೋಡಂಬಿ ವಾವ್, ಹಿಂದೆ ಹೋಗು. ಗೋಡಂಬಿ ತರನೇ ಇದೆ. ಗೋಡಂಬಿನೇ ನಮ್ಮ ಭೂಮಿ ಇವಾಗ ಸ್ಟ್ರಾಂಗ್ ಆದ್ಲು. ಅನ್ನ ಎಲ್ಲ ಕೂದಲಿಗೆ ಬೆಳ್ಕೊಂಬಂದಿದ್ದಾಳೆ. ಚೆನ್ನಾಗಿದ್ಯಾ? ಲೇಯರ್ ಥರ ಇದೆ, ಅದು ತೆಗಿತಾ ಇದೆ. ನನಗೂ ಒಂದು ಸಿಗ್ಬೇಕಾ? ಇಲ್ಲಿ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ. ರೋಡ್ ತುಂಬ ಅದೇ ಮರಗಳು ನೋಡಿ ಫ್ರೆಂಡ್ಸ್. ಗೋಡಂಬಿ ಮರ ಹೆಂಗಿದೆ ಅಂತ ಇದೆ.
ಅವ್ರಿಗೆ ಗೊತ್ತೇ. ಕಾಯಿ ಬೇಡ, ತುಂಬ ಇದೆ. ಅಲ್ಲಿ ನೋಡಿ, ಅಲ್ಲಿ ಸರ್ಕಸ್ ಮಾಡ್ತಿದ್ದಾರೆ ಅವರು. ತಿಂತೀಯಾ? ಯಾರಾದ್ರೂ ತಿನ್ನೋಡ್ರಿ. ಒಣಗಿಲ್ಲ ಆದ್ರೆ ಒಂಚೂರು ಹಸಿ ಇದೆ, ಒಣಗಿಸ್ತಾರೆ ಅನ್ಸುತ್ತೆ ಅದಾದ್ಮೇಲೆ. ನೋಡಿ ಇದು ಕಾಯಿ. ಇನ್ನು ನಾನು ಜಜ್ಜ್ ನೋಡ್ಲಾ? ಸೇಮ್ ಟೇಸ್ಟ್. ಜಜ್ಜ್ ನೋಡ್ಲಾ? ಇದೆ ಅಮ್ಮ, ಇದೆ ಗೋಡಂಬಿ ಮರ. ನೋಡಿ ಕೈಗೆ ಸಿಗಂಗೆ ಒಂದು ಹಣ್ಣಿದೆ ಇಲ್ಲಿ. ಮತ್ತೆ ಇಲ್ಲೊಂದಿದೆ, ಇಲ್ಲೊಂದಿಷ್ಟಿದೆ, ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ. ಆಮೇಲೆ ಇಲ್ಲೊಂದಷ್ಟಿದೆ. ಮತ್ತೆ ಆ ಮರ ತುಂಬ ಇದೆ, ಅಲ್ಲಿ ಅವ್ರಿಗೆ ಕೀಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಹೆಂಗೆ ಗೊತ್ತಾ ಅಮ್ಮ, ಒಂದು ಒಣಗಿತ್ತು, ಕಿತ್ಕೊಂಡು ತಿಂದ್ವಿ. ಅಂಗಡಿಲಿ ತಾತೀವಲ್ಲ ಅದಕ್ಕಿನ್ನ ಸಕ್ಕತ್ತಾಗಿತ್ತು ಎಲ್ಲ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತಿಂದ್ವಿ. ಇಲ್ಲಿ ಒಣಗಿತ್ತು, ಇಲ್ಲೇ ಕೈಗೆ ಹಿಂಗೆ ಸಿಕ್ಬಿಡ್ತು. ನಾನು ಒಣಗಿದೆ ಗಾಳಾಗಿರುತ್ತೆ ಅನ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತಂಗೆ ಒಣಗಿದ್ರೇನೆ ಅದು ಅದ್ರೊಳಗಿರುತ್ತೆ ಅಂತ. ಅಲ್ಲಿ ನೋಡಿ ಅವಳು, ಬೈ 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 ತೋರಿಸ್ಬಾ. ವಾವ್ ಗೈಸ್, ಇಲ್ಲಿ ನೋಡಿ ಕೊಡಿ ಇದನ್ನ. ಗೋಡಂಬಿ ಹಣ್ಣು. ಗೋಡಂಬಿ ಹಣ್ಣು ತಿನ್ಬಾರ್ದು ಅಂತ ಅಂತಾರೆ, ನಿಜನ ಸುಳ್ಳು? ಏನ್ ಮಾಡ್ಬೇಕು? ಅದನ್ನ ತಿಂತಾರೆ, ತಿನ್ನಂಗಿದ್ರೆ ತಿನ್ನು. ಕೆಮ್ಮಾಗುತ್ತಂತೆ. ಪಾಪ ಇದನ್ನ ಬಿಸಾಕದ? ಅಯ್ಯೋ, ಯು ಸೆಡ್ ಥ್ರೋ, ಐ ಥ್ರೋಡ್. ಓಪನ್ ಮಾಡು. ಹಂಗ ಓಪನ್ ಆಗಲ್ಲ, ಕೆಚ್ಚಬೇಕಲ್ಲಿ. ಬನ್ನಿ ಬನ್ನಿ. ಅಷ್ಟೇ ಅಷ್ಟೇ. ತಿಂದಿಲ್ಲ ಪಾಪ, ನೀನು ಇವತ್ತಿಗೆ ಓಪನ್ ಮಾಡಲ್ಲ. ಓಪನ್ ಮಾಡ್ಕೊಡ್ಲಾ? ಒಂಚೂರು ಓಪನ್ ಮಾಡ್ಕೊಡು. ಬೇಡ ಬಿಡು. ಗೈಸ್, ನಾವು ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಟಿಕೆಟ್ ಆದ್ಮೇಲೆ ಮೇಲೆ ಹೋಗಿ ನೋಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಗೈಸ್. ಬಟ್ ಏನಂದರೆ ಇಲ್ಲಿ ಲೋಕಲ್ ಅವರು ಗಾಡೀಲಿ ಓಡಾಡ್ತಿರೋದ್ರಿಂದ ಓಡಾಡೋಕ್ಕೆ ಸ್ವಲ್ಪ ಟಿಕೆಟ್ ಆಗ್ತಾ ಇದೆ. ಬಟ್ ನೋಡಿದ್ರೆ ವಾಟರ್ ಎಲ್ಲ ತುಂಬ ಫ್ರೆಶ್ ಆಗಿ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ತುಂಬ ರಶ್ ಆಗಿದೆ, ಲೋಕಲ್ಸ್ ಅವರು ಓಡಾಡ್ತಿರೋದ್ರಿಂದ. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಗೆ ಕ್ಲಿಯರಾಗಿ ಬ್ರಿಡ್ಜು ಫುಲ್ಲು ಕ್ಲೀನಾಗಿ ಯಾರು ಓಡಾಡ್ದಿಲ್ದಿರ್ತಾರ ಇಲ್ಲ. ಹಾಗೆ ಬ್ರಿಡ್ಜ್ ಹೇಳಿ ಅಂಕಲ್. ಏನಂಕಲ್? ಅಷ್ಟೇ ನಮ್ಮ ಅಮ್ಮಗೆ ಇಂಟ್ರೆಸ್ಟೇ ಇಲ್ಲ. ಫೋಟೋ ತೆಗಿಯಲ್ಲ, ಏನಿಲ್ಲ, ಇಂಟ್ರೆಸ್ಟ್ ಇರುತ್ತೆ ಬರಬೇಕು. ಎಲ್ಲ ಕಡೆನೂ ಒಂದೊಂದು ಫೋಟೋ. ಬ್ರಿಡ್ಜ್ ನಿಯರ್ ಚಿಕ್ಕ ಪುಟ್ಟ ಫುಡ್ ಸ್ಟಾಲ್ಸ್ ಇರುತ್ತೆ. ಅಲ್ಲಿ ಲೆಮನ್ ಸೋಡಾ, ಕಟೆಡ್ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಮಸ್ಟ್ ಟ್ರೈ ಅಂದರೆ ಲೆಮನ್ ಸೋಡಾ ತುಂಬ ಚೆನ್ನಾಗಿರುತ್ತೆ. ನಾವು ಟ್ರೈ ಮಾಡ್ದೋ, ನೀವು ಟ್ರೈ ಮಾಡಿ. ನಮ್ಮಪ್ಪ ಎಲ್ಲೂ ನಿಲ್ದಲೆ ಸೀದಾ ಟಿ ಹತ್ರಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿದ್ದಾರೆ, ನಿಮಗೆ ಕಾಣಿಸ್ತಿದಾರೋ ಇಲ್ವೋ ಗೊತ್ತಿಲ್ಲ. ಅವ್ರಿಗೋಸ್ಕರ ಅದಕ್ಕೆ ಇವಾಗ ಲೆಮನ್ ಸೋಡಾ ಚೆನ್ನಾಗಿತ್ತು ಅಂದ್ಬಿಟ್ಟು ಫ್ರೆಶ್ ಆಗಲಿ ಅಂತ ತಗೊಂಡೋಗ್ತಾ ಇದ್ದೀವಿ. ಎಲ್ಲ ಎಡವಟ್ಟು ಗೈಸ್. ನಮ್ಮ ಕಾಂಚನ ನಮ್ಮ ಕೈಗೆ ಏನು ಕೊಡಂಗಿಲ್ಲ. ಕೊಡ್ಬೇಡ್ರಿ. ಒಂದ್ಸಾರಿ ಕೇಕ್ ಕೊಟ್ಬಿಟ್ಟು ಕೇಕೆ ಎತ್ತಾಕಿದ್ಲು. ಈಗ ಬಸ್ ಬರ್ತಾಯಿದೆ, ಹುಷಾರಾಗಿ ನೋಡ್ಕೊಂಡು ನಡಿ. ನೋಡಿ ಅಲ್ಲೋಗಿ ನಿಂತಿದ್ದಾರೆ ಟಿ ಹತ್ರ. ಏನಕ್ಕೆ? ನೋಡಿ, ಇದು ಹಸು ಕರುಗಳು ಎಷ್ಟು ಚೆನ್ನಾಗಿ ಮುದ್ದಾಗಿದಾವ ಗೊತ್ತಾ? ಏನಾದರೂ ತಿಂತಾ ಇದ್ರೆ ಅಲ್ಲಿಗೆ ನಮ್ಮ ಹತ್ರಕ್ಕೆ ಬರ್ತವೆ. ಗೈಸ್, ಹೋಗಿದ್ದವರು 26 ಕಿಲೋಮೀಟರ್ಸ್ ವಾಪಸ್ ಬಂದಿದ್ದೀವಿ. ಇದೊಂದು ಪ್ಲೇಸ್, ಇದೊಂದು ವ್ಯೂ ನೋಡೋಕ್ಕೋಸ್ಕರ. ನಮ್ಮಣ್ಣ ಹೇಳ್ದ ಅಂತ ಚೆನ್ನಾಗಿದೆ.
ಒಳಗಡೆ ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಿದೆ, ಬಟ್ ಹೋದ್ರೆ ಯಾವಾಗ ಟ್ರೈನ್ ಬರುತ್ತೆ ಗೊತ್ತಾಗಿಲ್ಲ, ಅದಕ್ಕೆ ಹೋಗ್ದಲೇ ಇಲ್ಲೇ ನಿಂತ್ಕೊಂಡು ಫೋಟೋ ತಗೊಂತ ಇದ್ದೀವಿ. ನೈಸ್. ಇದೊಂದು ಪ್ಲೇಸ್ ತುಂಬ ಇಷ್ಟ ಆಯಿತು. ಇದು ಅಂದರೆ ಇದೆ ಒಂದೇ ಪ್ಲೇಸಲ್ಲಿ ತುಂಬ ಥರ ಬ್ರಿಡ್ಜ್ ಒಳಗಡೆ ಸಖತ್ತಾಗಿದೆ. ಅದು ಲೈಟಿಂಗ್ಸ್ ಎಲ್ಲ ನೋಡ್ರೆ ಗಾಯ್ಸ್. ಹಿಂದೆ ಬಾ. ಇಲ್ಲೇ ನೋಡೋಣ, ನಾನು ನಿಂತಿಲ್ಲ, ನಾವು ನೋಡ್ತೀವಿ ತಾನೇ ಬಂಗಾರಿ. ಟ್ರೈನ್ ಬರ್ತಾ ಇದೆ. ಟ್ರೈನ್ ಬರ್ತಿರೋ ಫೋರ್ಸಿ. ಅಮ್ಮ ಹಿಂದಕ್ಕೆ ಹೋಗಲ್ವಾ? ಅಮ್ಮ ಇದು ಹಿಂದಕ್ಕೆ. ಹುಷಾರು ಫೋನು, ಹುಷಾರು ಫೋನು. ಬಿಡಿ ದಯವಿಟ್ಟು ತುಂಬ ಫೋರ್ಸ್ ಇದೆ, ಎಳ್ಕೊಂಡ್ಬಿಡುತ್ತೆ ಹಂಗೆ ಬೇಕಾದ್ರೆ, ಅಷ್ಟು ಫೋರ್ಸ್ ಇದೆ. ಯಾರು ಈ ಥರ ಸಾಹಸ ಮಾಡಕ್ ಹೋಗ್ಬೇಡಿ. ಹಾರ್ಟ್ ಬೀಟು ಫುಲ್ ರೈಸ್ ಆಗಿ ಹೋಗಿದೆ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಎಲ್ಲ ಥರ. ಹಂಗಂತ ಜೀವನೇ ಪಣಕ್ಕಿಟ್ಟು ಎಕ್ಸ್ಪೀರಿಯನ್ಸ್ ಮಾಡೋದು ಏನಿಲ್ಲ. ಸೇಫ್ಟಿ ನೋಡ್ಕೊಂಡು ಬರುತ್ತಾ? ನೈಸ್ ಮಾಡಿ. ನಾವು ಹೊನ್ನಾವರದಿಂದ ಕುಂದಾಪುರದಲ್ಲಿರುವಂಥ ಶೆಟ್ಟಿ ಲಂಚ್ ಹೌಸ್ಗೆ ಊಟ ಮಾಡೋಣ ಅಂತ ಹೋದ್ವಿ. ಊಟ ತುಂಬ ಚೆನ್ನಾಗಿತ್ತು. ಇಷ್ಟೇ ಡೇ 1 ವ್ಲಾಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.